ಥ್ಯಾಂಕ್ ಯು ಇಂಕ್ಯೂ ಹೇಳೋದಿಲ್ಲ, ಸೀದಾ ಬೆಂಚ್ ಮಾಡ್ತಾರೆ. ನಮಸ್ಕಾರ ವೀಕ್ಷಕರೇ, ಇದು ನಾನು ನಿಮ್ಮ DJ ಪ್ರಜ್ವಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಡೇ ಇನ್ ಮೈ ಲೈಫ್ ಆಸ್ ಅನ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್. ಎಂಜಾಯ್. ಇವತ್ತು ಕೂಡ ಒಂದು ಸೆಮಿನಾರ್ ಇದೆ, ಸೊ ಐ ವಿಲ್ ಬಿ ಅಟೆಂಡಿಂಗ್ ಇಟ್. ಇಟ್ಸ್ ಆನ್ ಸೋಷಿಯಲ್ ನೆಟ್ವರ್ಕ್ ಅನಾಲಿಸಿಸ್. ಇಟ್ಸ್ ಅಟ್ 12 o'clock. ಅದಕ್ಕಿಂತ ಮುಂಚೆ ದ ಟೈಮ್ ರೈಟ್ ನಾವು 10 o'clock. ಎದ್ದು ತುಂಬತ್ತಾಯಿತು, ಬಟ್ ಐ ಸ್ಟಿಲ್ ಡಿಂಟ್ ಈಟ್ ಎನಿಥಿಂಗ್. ಸೊ ಲಾಸ್ಟ್ ಒಂದು ಆಲ್ಮೋಸ್ಟ್ 10 days ಇಂದನೇ ಏನು ಒಂದು ಹೊಸ ಹ್ಯಾಬಿಟ್ ಏನು ಡೆವಲಪ್ ಮಾಡಿದ್ದೀನಂದರೆ, ಎಂಟಿ ಸ್ಟಮಕ್ಕಲ್ಲಿ ಗ್ರೀನ್ ಟೀ ಕುಡಿಯೋದು. ಸೊ ಗ್ರೀನ್ ಟೀಯಲ್ಲಿ ಮಾಡಿ ಇಟ್ಟಿದ್ದೀನಿ. ಇವಾಗಷ್ಟೇ ಬಿಸಿನೀರು ಹಾಕಿದ್ದು, ಆಬ್ವಿಯಸ್ಲಿ ಒಂದು 5 ನಿಮಿಷ ಕುಡಲಿ ಅಲ್ಲ, ಅಷ್ಟು ಬಿಸಿ ಇದೆ. ಸ್ವಲ್ಪ ಕೂಲ್ ಡೌನ್ ಆಗಲಿ, ವಾರ್ಮ್ ಆಗಿ ಕುಡಿಯೋಣ ಅಂತ. ಅಷ್ಟು ಹಾಟ್ ಕುಡಿದ್ರೆ ಗಂಟ್ಲೆ ಸುಟ್ಟೋಗ್ಬಿಡುತ್ತೆ. ಸೊ ಬೆಳಗ್ಗೆ ಇವತ್ತೊಂದು ಮೇನ್ ಕೆಲಸ ಇದೆ. ಏನಂದ್ರೆ ನಿನ್ನೆ ವ್ಲಾಗ್ ನೋಡಿದ್ದು, ನಿನ್ನೆ ನೋಡಿರ್ತೀರ, ನಾನು ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಇಟ್ಸ್ ರೈಟ್ ಓವರ್ ಹಿಯರ್. ನೋಡ್ಬೋದು 2 ಬಾಕ್ಸ್ ಫುಲ್ ಮ್ಯಾರಿನೇಟೆಡ್ ಚಿಕನ್ ಇದೆ. ವಾಟ್ ಐಮ್ ಥಿಂಕಿಂಗ್, ಆಬ್ವಿಯಸ್ಲಿ ಇದರಲ್ಲಿ ಹಾಕಿ ಅವನಲ್ಲಿ ಇಡುವಂಥ ಅವನ್ ಆಲ್ರೆಡಿ ಹೀಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಸೊ ಅವನ್ನಲ್ಲಿ ಐ ಥಿಂಕ್ ಒಂದು 25 minutes ಇಟ್ ಶುಡ್ ಟೇಕ್. 25 minutesಲ್ಲಿ ಚಿಕನ್ ವಿಲ್ ಬಿ ರೆಡಿ. ಇದು ಯಾಕೆ ಮಾಡ್ತೀನಿ ಅಂದರೆ, ದಿಸ್ ಇಸ್ ದ ಬೆಸ್ಟ್ ವೇ. ಯಾಕಂದರೆ ನಾನು ಪ್ಯಾನಲ್ಲಿ ಮಾಡಿದ್ರೆ ಐ ವಿಲ್ ಬಿ ಯೂಸಿಂಗ್ ಆಯಿಲ್ ಆ್ಯಂಡ್ ಆಬ್ವಿಯಸ್ಲಿ ಇಟ್ ವಿಲ್ ಇನ್ಕ್ರೀಸ್ ದ ಕ್ಯಾಲರಿ. ಅದರ ಬದಲು ಇದು ಓವನಲ್ಲಿ ಮಾಡಿದ್ರೆ ಆಯಿಲ್ ಇಲ್ಲಿ ಏನೂ ಬೇಡ ಆ್ಯಂಡ್ ಇಟ್ಸ್ ಮಚ್ ಹೆಲ್ದಿಯರ್. ಚಂದ ಮಾಡಿ ಒಂದೊಂದು ಇಟ್ಟು ಅಂದರೆ ಆರ್ಡರ್ಲಿ ಇಟ್ಟು ಚಂದ ಮಾಡ್ಬೋದಿತ್ತು, ಬಟ್ ಹಾಗೆ ಮಾಡಿದ್ರೆ ಎಂತ 3 ಟ್ರೇ ಬೇಕಾಗ್ತದೆ. ಐ ಹ್ಯಾವ್ ಓನ್ಲಿ 2 ಟ್ರೇ. ಇಲ್ಲದೇ ಇದ್ರೆ 2 ಶಿಫ್ಟಲ್ಲಿ ಮಾಡಬೇಕಾಗ್ತದೆ. ಐ ಡೋಂಟ್ ಹ್ಯಾವ್ ದ್ಯಾಟ್ ಮಚ್ ಟೈಮ್, ಯಾಕಂದರೆ ಕ್ಲಾಸಿಗೆ ಬೇರೆ ಹೋಗ್ಲಿಕ್ಕೆ ಬಿಟ್ಟು ಇಟ್ಸ್ ಆಲ್ರೆಡಿ 10:45, ಹಾರ್ಡ್ಲಿ 1 hour ಇದೆ. ಅದಕ್ಕೆ ಐ ಜಸ್ಟ್ ಸ್ಪ್ರೇ ಇಟ್ ಓವರ್. ಆಲ್ಮೋಸ್ಟ್ ಇಟ್ಟು ಅರ್ಧ ಗಂಟೆ ಆಗಿದೆ. ಮೇಲ್ಗಡೆದೇನೋ ಸ್ವಲ್ಪ ಆದಂಗೆ ಕಾಣ್ತಾ ಇದೆ, ಬಟ್ ಕೆಳಗಡೆದು ಇನ್ನು ಒಂದು 10 ನಿಮಿಷ ಇಡಬೇಕಾ ಅಂತ. ಯಾಕಂದರೆ ಇದು ಮೇಲ್ಗಡೆಯಿಂದ ಹೀಟ್ ಬರುತ್ತಲ್ಲ, ಮೇಲ್ಗಡೆದು ಬೇಗ ಆಗ್ತದೆ, ಕೆಳಗಡೆದಿಂದ ಬೇಯಿಲ್ಲ. ನೋಡ್ಬೋದು ಕಲರ್ ಡಿಫ್ರೆನ್ಸ್ ಅಲ್ಲಿ ಗೊತ್ತಾಗ್ತದ ಅಂತ ಅಲ್ಲ. ಇವತ್ತು ಚಿಕನಿಗೆ ಏನಾಯ್ತು ಅಂತ ಗೊತ್ತಿಲ್ಲ, ಸ್ವಲ್ಪ ಜಾಸ್ತಿ ನೀರು ಬಿಡ್ತಿದೆ. ಆಲ್ರೆಡಿ ಮೋರ್ ದ್ಯಾನ್ 40 minutes ಆಯಿತು. ಇನ್ನು ಕೂಡ ನೋಡ್ಬೋದು ಇಟ್ಸ್ ಆಲ್ ಕೆಳಗಡೆದು ರೆಡಿಯಾಗಿದೆ, ಮೇಲ್ಗಡೆದು ಐ ಥಿಂಕ್ ಇಟ್ಸ್ ಆಲ್ ಗುಡ್. ಇವಾಗ ಶಿಫ್ಟ್ ಮಾಡಬಹುದಾ ಅಂತ. ಬಾಕ್ಸಿಗೆ ಶಿಫ್ಟ್ ಮಾಡಾಗಿದೆ. ಇದರಲ್ಲಿ ಆಲ್ಮೋಸ್ಟ್ 720 ಗ್ರಾಮ್ ಇದೆ, ಇದರಲ್ಲಿ ಎಷ್ಟು 525. ಬೇಸಿಕಲಿ ಬೈ 6 ಮಾಡಿದಾಗ ಐ ಆಮ್ ಗೆಟಿಂಗ್ ಅರೌಂಡ್ 200 ಗ್ರಾಮ್ ಆಫ್ ಚಿಕನ್ ಪರ್ ಡೇ. ಸೊ ದ್ಯಾಟ್ಸ್ ವೆರಿ ನೈಸ್. ಇವತ್ತು ಏನಾಗಿದೆ ಅಂದರೆ, ಮೋಸ್ಟ್ಲಿ ಅದರಲ್ಲಿ ಅಂದರೆ ವಾಟರ್ ಇನ್ನೂ ಇದೆ. ಯಾಕಂದ್ರೆ ಲಾಸ್ಟ್ ಟೈಮ್ ಐ ಥಿಂಕ್ ಐ ಹ್ಯಾಡ್ ಕುಕ್ ಮೋರ್ ದೆನ್ an hour. ಅದಕ್ಕೆ ಫುಲ್ ಡ್ರೈ ಕ್ರಿಸ್ಪಿ ಆಗಿತ್ತು. ಇವತ್ತು ಸ್ವಲ್ಪ ಸಾಫ್ಟ್ ಆ್ಯಂಡ್ ಜ್ಯೂಸಿ ಆಗಿದೆ. ಇಟ್ ಸ್ಟಿಲ್ ಕಂಟೇನ್ಸ್ ವಾಟರ್. ಇಟ್ಸ್ ಫೈನ್. ಐ ಆಮ್ ಗೆಟಿಂಗ್ 200 ಗ್ರಾಮ್ಸ್. ಲೆಟ್ಸ್ ಸಿ. ಇವಾಗ ಟೈಮ್ ಆಗಿದೆ 11:30, 11:45 ಆಗ್ತಾ ಬಂದಿದೆ. ಬಸ್ ಹಿಡಿದು ಕ್ಲಾಸಿಗೆ ಹೋಗಬೇಕು, ಮತ್ತೆ ಬಂದು ಊಟ ಮಾಡಿ ಕ್ಲಾಸಿಗಂತ ಹೊರಟದಷ್ಟೇ. ಮೇಲ್ಗಡೆ ಹೋಗ್ಬೋದು, ಡಾರ್ಕ್ ಕ್ಲೌಡ್. ಇಷ್ಟೊತ್ತು ಇರಲಿಲ್ಲ, ಇಷ್ಟೊತ್ತು ಒಳ್ಳೆ ಬಿಸಿಲಿತ್ತು. ಇವಾಗ ಡಾರ್ಕ್ ಕ್ಲೌಡ್ ಬಂದಿದೆ, ಮಳೆ ಬರೋ ಥರ ಕಾಣ್ತಾ ಇದೆ. ರೈಟ್ ನೌ ಐ ಆಮ್ ಗೋಯಿಂಗ್ ಟು ಮೈ ಕ್ಲಾಸ್. ದ ಟೈಮ್ ರೈಟ್ ನೌ 11:45. ಇನ್ನೊಂದು 10 ನಿಮಿಷದಲ್ಲಿ ಬಸ್ ಇದೆ. ಬಸ್ ಹತ್ತಿ ಐ ವಿಲ್ ಬಿ ಗೋಯಿಂಗ್ ಟು ಮೈ ಸೋಷಿಯಲ್ ನೆಟ್ವರ್ಕ್ ಅನಾಲಿಸಿಸ್ ಕ್ಲಾಸ್. And do something practical. Do it. I will also put it on the agenda for later. Don't do it at home. See you. Bye bye. ಇಲ್ಲಿದ್ದು ವೆದರ್ ಹೇಳಲಿಕ್ಕೆ ಆಗೋದಿಲ್ಲ ಹೇಗಿರ್ತದೆ. ಇವಾಗ ನೋಡ್ಬೋದು ಬಿಸಿಲಿದೆ, ಚೂರು ತುಂಬ ಜಾಸ್ತಿ ಇಲ್ಲ. ಒಂದು 10 ನಿಮಿಷ ಮುಂಚೆ ಇಟ್ ವಾಸ್ ರೇನಿಂಗ್. ಇವಾಗ ಒಳ್ಳೆ ಬಿಸಿಲಿದೆ. ಮತ್ತು ಇಲ್ಲಿ ನೀವು ನೋಡಿದ್ರಲ್ಲ ಪ್ರೀವಿಯಸ್ ಕ್ಲಿಪ್ಪಲ್ಲಿ, ಇಲ್ಲಿದ್ದು ಇನ್ನೊಂದು ಏನಂದರೆ, ಥ್ಯಾಂಕ್ ಯು ಇಂಕ್ಯೂ ಹೇಳೋದಿಲ್ಲ, ಸೀದಾ ಬೆಂಚ್ ಮಾಡ್ತಾರೆ. ಟಕ 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 ಹೊಡೆದು, ಅದು ದೇರ್ ವೇ ಆಫ್ ಸೇಯಿಂಗ್ ಥ್ಯಾಂಕ್ ಯು.
ಅಂತ ಅಂದ್ಕೊತೀನಿ. ಯಾಕಂದರೆ ಐ ಬಿನ್ ಸೀಯಿಂಗ್ ದಿಸ್ ಸಿನ್ಸ್ ಲಾಸ್ಟ್ ಅ ಮಂತ್. ಎಲ್ಲ ಕ್ಲಾಸಲ್ಲಿ ಕ್ಲಾಸ್ ಮುಗಿದ ಕೂಡಲೇ ಥ್ಯಾಂಕ್ ಯು ಹೇಳೋ ಬದಲು ಬೆಂಚ್ ಬಿಡ್ತಾರೆ. ಎಂತ ಗೊತ್ತಿಲ್ಲ ಸರ್, ಅದಕ್ಕೆ ನೀವು ಡಬ ಡಬ ಬಡಿಯೋದು ಮತ್ತೆಂತ ಮಾಡೋದು. ಲಾಸ್ಟ್ ಕ್ಲಿಪ್ಪಲ್ಲಿ ಹೇಳಿದೆ ಅಲ್ಲ, ಮಳೆ ಬಿಸಿಲು ಬಂದಿತ್ತಂತ. ಗೆಸ್ ವಾಟ್, ಬಸ್ ಇಳಿದ ತಕ್ಷಣವೇ ಮಳೆ ಸ್ಟಾರ್ಟು. ಸೊ ಬಸ್ ಸ್ಟ್ಯಾಂಡಿಂದ ಬೇಸಿಕಲಿ ಮನೆ ತನಕ ಫುಲ್ ಒದ್ದೆ ಆಗಿ ಬಂದೆ. ಅದಕ್ಕೆ ಬಂದು ಕೂಡಲೇ ನೆಗಡಿ ಏನು ಬೇಡ ಅಂತ ಫಸ್ಟ್ ತಲೆ ಒರೆಸ್ಕೊಂಡು ಇವಾಗ 2 ಗಂಟೆ ಕಳೆದಿದೆ ಅಲ್ಲ, ಐ ಆಮ್ ಈಟಿಂಗ್ ಚಿಕನ್. ಸುರಕ್ಕೆ ಮುಂಚೆ ಮಾಡಿದ್ದು. ದಿಸ್ ಟೈಮ್ ಇನ್ ದಿಸ್ ಬ್ಯಾಚ್ ಸ್ವಲ್ಪ ಚಿಕನಲ್ಲಿ ನೀರು ಇದೆ, ಅಂದರೆ ಫುಲ್ ನೀರು ಹೋಗಲಿಲ್ಲ, ಫುಲ್ ಡ್ರೈ ಆಗಿಲ್ಲ. ಸೊ ವೈ ಇಟ್ಸ್ ವೇಯಿಂಗ್ ಅರೌಂಡ್ 208. ಲಾಸ್ಟ್ ವೀಕ್ ಏನಾಗಿತ್ತು ಅಂದರೆ, ಲಾಸ್ಟ್ ವೀಕ್ ಪರ್ ಬ್ಯಾಚ್ ಐ ವಾಸ್ ವೇಯಿಂಗ್ ಅರೌಂಡ್ 170 ಗ್ರಾಮ್, ಬಟ್ ದಿಸ್ ಟೈಮ್ ಇಟ್ಸ್ 200. ಜಗ್ಮಿತ್ ಇವತ್ತು ಪುನಃ ಲೆಗ್ ಆಡುವ ಅಂತ ಹೇಳಿದ. ನನಗೆ ಮೊನ್ನೆ ಮಾಡಿದ ಲೆಗ್ಗೆ ಇನ್ನು ನೋವ್ತಿದೆ, ಇದನ್ನ ಏನು ಪುನಃ ಲೆಗ್ ಮಾಡೋದಂತ. ಇವತ್ತು ಐ ಥಿಂಕ್ ಐಲ್ ಬಿ ಡೂಯಿಂಗ್ ಬ್ಯಾಕ್ ಇನ್ ದ ಜಿಮ್. ಲೆಟ್ಸ್ ಸಿ ಹೌ ಇಟ್ ಗೋಸ್. ನನಗೆ ಇವತ್ತು ಶಾಕ್ ಆಗೋದು ಅದೊಂದೇ, ಇವತ್ತಂತಲ್ಲ, ಐ ವಾಸ್ ಪ್ರಿಟಿ ಮಚ್ ಶಾಕ್ ಲಿಟ್ರಲಿ ಎವ್ರಿ ಡೇ. ಅದಕ್ಕೋಸ್ಕರ ಅಂದರೆ ಕ್ಲಾಸ್ ಆದಮೇಲೆ ಹೀಗೆ ಬೆಂಚ್ ಕೊಡ್ತಾರೆ ಥ್ಯಾಂಕ್ ಯು ಹೇಳೋ ಬದಲು. ಸೊ ಇಟ್ ವಾಸ್ ರಿಯಲಿ ನ್ಯೂ ಥಿಂಗ್ ಫಾರ್ ಮೀ. ನಾನು ಅನ್ಕೊಂಡಿರಲಿಲ್ಲ ಇಲ್ಲಿ ಹೀಗೆ ಥ್ಯಾಂಕ್ ಯು ಹೇಳ್ತಾರ ಅಂತ, ಬಟ್ ಇಟ್ ವಾಸ್ ಪ್ರಿಟಿ ಮಚ್ ಸರ್ಪ್ರೈಸಿಂಗ್. ಫಸ್ಟ್ 2 ಟೈಮ್ಸ್ ನಾನು ಶಾಕಲ್ಲಿದ್ದೆ, ಇವರೇನು ಹೀಗೆ ಬೆಂಚ್ ಕೊಡ್ತಿದ್ದಾರೆ ಅಂತ. ಮತ್ತೆ ಗೊತ್ತಾ, ಇಟ್ಸ್ ಅ ವೇ ಆಫ್ ಟೆಲಿಂಗ್ ಥ್ಯಾಂಕ್ ಯು. ನಾವು ಇಂಡಿಯಾದಲ್ಲಿ ಥ್ಯಾಂಕ್ ಯು ಸರ್ ಅಂತ ಹೇಳ್ತಿದ್ವಲ್ಲ, ಸೇಮ್ ವೇ ಅವರಿಲ್ಲಿ ಬೆಂಚ್ ಕೊಟ್ಟು ಅವರು ಸಹ ಖುಷಿ ಆಗ್ತಾರೆ. ನಾನು ವಾಟ್ ಆ್ಯಂಡ್ ಆಲ್ ಐ ಆಮ್ ಪ್ರಿಟಿ ಮಚ್ ಎಕ್ಸ್ಪೀರಿಯನ್ಸಿಂಗ್ ನ್ಯೂ ಸ್ಟಫ್ ಈಚ್ ಆ್ಯಂಡ್ ಎವ್ರಿ ಸಿಂಗಲ್ ಡೇ. ಸೊ ಇಟ್ಸ್ ಲಿಟಲ್ ಎಕ್ಸೈಟಿಂಗ್. ಜಿಮ್ಮಿಗೆ ಬರ್ತಾ ವ್ಲಾಗೇ ಮಾಡಿರಲಿಲ್ಲ, ಕಾಲಲ್ಲಿದ್ದೆ. ಇವಾಗ ವಿಲ್ ಬಿ ಡೂಯಿಂಗ್ ಬ್ಯಾಕ್ ಆ್ಯಂಡ್ back and back and back to back back and chest. दिखाना मुझे, हाँ दिखाओ. ಈಗ ವರ್ಕೌಟ್ ಎಲ್ಲ ಮಾಡಿ ಮನೆಗೆ ಬಂದು ತುಂಬ ಹೊತ್ತಾಯಿತು. ಇಟ್ಸ್ 9 o'clock ಆಲ್ರೆಡಿ. ಊಟ ಮಾಡೋ ಟೈಮ್. ಆ್ಯಸ್ ಯೂಶ್ವಲ್ ಐ ವಿಲ್ ಬಿ ಈಟಿಂಗ್ 300 ಗ್ರಾಮ್ ರೈಸ್ ಎಲ್ಲ ತೋರಿಸ್ಬಿಡ್ತೀನಿ. ರೈಟ್ ನೌ ಐ ಆಮ್ ಪ್ರಿಪೇರಿಂಗ್ ಎಗ್ಸ್. ಓಕೆ, ಆ್ಯಸ್ ಯೂಶ್ವಲ್ ಸಿಂಪಲ್ ಲಂಚ್, ಸಾರಿ ಡಿನ್ನರ್. ಎಗ್ ಆ್ಯಂಡ್ ಇವತ್ತು ರೈಸ್ ಮತ್ತು ನಿನ್ನೆ ದಾಲ್ ಮಾಡಿದ್ದಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ, ನಮ್ಮ ಕರ್ನಾಟಕದಲ್ಲಿ ಸೌತ್ ಇಂಡಿಯಾದಲ್ಲಿ ತಿಳಿ ಸಾರಾಗೆ ಮಾಡ್ತಾರಲ್ಲ ಹಾಗೆ ಮಾಡಿ ಹಾಕ್ಕೊಂಡೆ. ಇವಾಗ ಇದರ ಮೇಲೆ ಭುಜಿಯಾ. ಜಾಸ್ತಿ ತಿನ್ನಬಾರ್ದು, ಇದರಲ್ಲಿ ಸಹ ತುಂಬ ಕ್ಯಾಲರೀಸ್ ಇರ್ತದೆ. ಇದು ಸಹ ನೋಡಿ ತಿನ್ನಬೇಕು, ಅದೊಂದು ಕಷ್ಟ. ಕ್ಲೋಸ್ ಯಾಕೆ ಮಾಡ್ತೀನಿ ಅಂದರೆ, ಓಪನ್ ಇಟ್ಟು ಇಲ್ಲಿ ಎದುರಲ್ಲಿದ್ದರೆ ಖಾಲಿ ಆಗಿಬಿಡ್ತದೆ ಪ್ಯಾಕೆಟ್. ಕ್ಲೋಸ್ ಮಾಡಿ ಓಪನ್ ಮಾಡಿದ್ರೆ ಡೋಂಟ್ ವರಿ. ಇವಾಗೆ ಡಿನ್ನರ್ ಟೈಮ್. ಸೂಪರ್ ಅಂತ ಎಕ್ಸ್ಪೆಕ್ಟೇಷನ್. ಎಕ್ಸ್ಟ್ರಾಡಿನರಿ. ಐ ಡೂ ಒನ್ ಥಿಂಗ್, ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. I want to ask you more. Until then, ta-da, bye-bye, adios.